ಹಾಯ್ ಡ್ಯಾಡ್, ಹೌ ಆರ್ ಯು? ಫೈನ್ ಕಣ. ಅಲ್ಲರಿ, ಒಂದ್ ವಾರಕ್ಕೆ ಇಷ್ಟೊಂದು ಸ್ವರ್ಗ ಹೋಗಿದ್ದೀರಲ್ಲ, ಸರಿಯಾಗಿ ತಿನ್ಲಿಲ್ವಾ? ಹೆಂಡತಿ ಕಣ್ಣಿಗೆ ಗಂಡ ಯಾವಾಗ್ಲೂ ಹೀಗೆ ಕಾಣಿಸೋದು. ಅಂದಾಗೆ ಡ್ಯಾಡ್, ಹೋಗಿದ್ ಕೆಲ್ಸ ಏನಾಯ್ತು? ಸಕ್ಸಸ್ ತಾನೆ? ಆಲ್ಮೋಸ್ಟ್ ಡನ್. ಇನ್ನೊಂದು 1 or 2 ಮೀಟಿಂಗ್ಸ್ ಅಲ್ಲಿ ಆ ಪ್ರಾಜೆಕ್ಟ್ ವಿಷಯ ಮುಗಿಯುತ್ತೆ. ಸೂಪರ್. ಮಾವ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ನೀವ್ ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ಮಾಡ್ತೀನಿ. ಹಾಗ್ಯಾ? ನಿನ್ನಲ್ಲೇನೋ ಬದಲಾವಣೆ ಕಾಣ್ತಿದ್ದಿಲ್ಲಮ್ಮ. ಏನ್ ಬದಲಾವಣೆ ಮಾವ? ನಿನ್ನ ಮುಖದ ಮೇಲೆ ನಗು ಕಾಣ್ತಿದ್ಯಾ ಹೊರತು ನೀನ್ ಸಂತೋಷವಾಗಿದ್ಯಾ ಅಂತ ಅನ್ನಿಸ್ತಿಲ್ಲಮ್ಮ. ಏನ್ ವಿಷಯ? ಹಾಗೇನಿಲ್ಲ ಮಾವ, ಬೆಳಗ್ಗೆಯಿಂದ ಉಪವಾಸ ಮಾಡ್ತಿದ್ದೀನಲ್ಲ, ಬಹುಶಃ ಅದರಿಂದ ನಿಮ್ಗೆ ಹಾಗೆ ಕಾಣ್ತಿರ್ಬೇಕು. ಸರಿ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ. ಸರಿ. ಕಣ್ಣು ನೆತ್ತಿ ಮೇಲಿದ್ಯಾ, ಕಾಲು ಸರಿಯಾಗಿ ನಡೆಯಲ್ಲ ಅಂತಿದ್ಯಾ? ನೋಡ್ಕೊಂಡ್ ನಡಿಬೇಕು ತಾನೆ. ಕ್ಷಮಿಸಿ ಮೇಡಮ್. ಮೊದಲು ತಪ್ಪು ಮಾಡೋದು, ತಪ್ಪಾದ್ಮೇಲೆ ಕ್ಷಮೆ ಕೇಳೋದು ಎಲ್ರಿಗೂ ಅಭ್ಯಾಸ ಆಗಿದೆ. ಚಿಕ್ಕತ್ತೆ, ನೀವೇನು ಅನ್ಕೊಳ್ದೆ ಇದ್ರೆ ನಾನೊಂದು ಮಾತು ಹೇಳ್ತೀನಿ. ಜ್ಯೋತಿ ಅವಳ ಪಾಡಿಗವಳು ನಡ್ಕೊಂಡು ಬರ್ತಿದ್ಲು, ನೀವೇ ನೋಡ್ಕೊಳ್ದೆ ಅವಳಿಗೆ ಡಿಕ್ಕಿ ಹೊಡೆದಿದ್ದು. ಅಂದ್ರೆ ನಾನು ತಪ್ಪು ಮಾಡಿದೀನಿ ಅಂತ ಪ್ರೂವ್ ಮಾಡಕ್ ನೋಡ್ತಿದ್ಯಾ? ಹಾಗೇನಿಲ್ಲ ಚಿಕ್ಕತ್ತೆ. ನೋಡು, ನಾನು ತಪ್ಪು ಮಾಡಿದಿನ ಸರಿ ಮಾಡಿದಿನೋ ಅದು ನನಗ್ ಚೆನ್ನಾಗ್ ಗೊತ್ತು. ನಾನೇನ್ ಮಾಡಿದ್ನೋ ಅಂತ ಹೇಳೋಕೆ ಮನೆ ಕೆಲ್ಸ ಮಾಡೋರ್ ಮುಂದೆ ಮರ್ಯಾದೆ ತೆಗೆಯೋ ಅಗತ್ಯ ನಿನಗಿಲ್ಲ. ನನ್ನ ಉದ್ದೇಶ ಅದಲ್ಲ ಚಿಕ್ಕತ್ತೆ. ನಿನ್ನ ಉದ್ದೇಶ ಉಪದೇಶ ಕೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ದೇವಯಾನಿ, ಏನ ಮಾತುಗಳು? ತಪ್ಪು ನಮ್ ಕಡೆ ಇದ್ದಾಗ ತಲೆ ತಗ್ಸಿ ನಡೆಯೋದ್ರಲ್ಲಿ ತಪ್ಪಿಲ್ಲ. ಭಾಗ್ಯ ಕೂಡ ಅದನ್ನೇ ಹೇಳ್ತಿರೋದು. ಹಾಗಲ್ಲಕ್ಕ. ನೋಡು ದೇವಯಾನಿ, ಕೆಲವೊಂದನ್ನ ನೋಡಿಯೂ ನೋಡ್ದೇ ಇರೋ ಹಾಗಿರ್ಬೇಕು, ಕೆಲವೊಂದನ್ನ ಗೊತ್ತಿದ್ರು ಗೊತ್ತಿಲ್ದೇ ಇರೋ ಹಾಗಿರ್ಬೇಕು. ಆದ್ರೆ ಇರ್ವೆ ಹೋಯ್ತು ಅನ್ನೋ ವಿಷಯನ ಆನೆ ಹೋಯ್ತು ಅನ್ನೋ ತರ ಹೇಳೋದನ್ನ ಬಿಡ್ಬೇಕು. ಚಿಕ್ಕವರು ದೊಡ್ಡವರು ಅಂತ ಭೇದ ಭಾವ ಮಾಡೋದನ್ನ ಬಿಡ್ಬೇಕು. ದೇವಯಾನಿ, ಏನ ಮಾತುಗಳು? ತಪ್ಪು ನಮ್ ಕಡೆ ಇದ್ದಾಗ ತಲೆ ತಗ್ಸಿ ನಡೆಯೋದ್ರಲ್ಲಿ ತಪ್ಪಿಲ್ಲ. ಕೆಲವೊಂದನ್ನ ನೋಡಿಯೂ ನೋಡ್ದೇ ಇರೋ ಹಾಗಿರ್ಬೇಕು, ಕೆಲವೊಂದನ್ನ ಗೊತ್ತಿದ್ರು ಗೊತ್ತಿಲ್ದೇ ಇರೋ ಹಾಗಿರ್ಬೇಕು. ಆದ್ರೆ ಇರ್ವೆ ಹೋಯ್ತು ಅನ್ನೋ ವಿಷಯನ ಆನೆ ಹೋಯ್ತು ಅನ್ನೋ ತರ ಹೇಳೋದನ್ನ ಬಿಡ್ಬೇಕು. ಚಿಕ್ಕವರು ದೊಡ್ಡವರು ಅಂತ ಭೇದ ಭಾವ ಮಾಡೋದನ್ನ ಬಿಡ್ಬೇಕು. ಇಷ್ಟು ವರ್ಷದಿಂದ ನಂಗಾಗಿರೋ ಅವಮಾನ ಇನ್ನೂ ಕೂಡ ಅದು ನಿಂತಿಲ್ಲ. ಅಕ್ಕ ಅನ್ನೋ ಗೌರವ ನಾನ್ ಕೊಡ್ತಿದ್ರು, ತಂಗಿ ಅನ್ನೋ ಗೌರವನ್ನಾಗ್ಲಿ, ಈ ಮನೆಗೆ ಇನ್ನೊಬ್ಳು ಸೊಸೆ ಅನ್ನೋ ಗೌರವನ್ನಾಗ್ಲಿ ಅಕ್ಕ ಯಾವತ್ತಿಗೂ ನಂಗೆ ಕೊಡ್ಲಿಲ್ಲ. ಮಿತ್ರಾಗೆ ನನ್ ಕಂಟ್ರೋಲಲ್ಲಿರೋ ಮನುಷ್ಯ ಜೊತೆಗೆ ಮದ್ವೆ ಮಾಡ್ಬೇಕು. ಭಾಗ್ಯ, ನಿನ್ನ ಹೇಗ ಆಟ ಆಡಿಸ್ತೀನಿ ಅಂತ ನೋಡ್ತಿರು. ಇವತ್ತು ನಾನು ಪೂಜೆ ಕೂಡ ಆರಾಮಾಗಿ ಮಾಡಕ್ ಬಿಡಲ್ಲ. ಏನ್ ಚಿಕ್ಕಮ್ಮ ಹೀಗಿದ್ದೀರಾ? ಏನಿಲ್ಲ ಹನ್ಸಿಕಾ,
ನಾವಿಲ್ಲಿ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಿದ್ರೆ ಅಲ್ಲಿ ಮನೀಷಾ ಮಾತ್ರ ಆರಾಮಾಗಿ ಹೇಗ್ ಕೂತ್ಕೊಂಡಿದ್ದಾಳೆ. ಇರು, ಫೋನ್ ಮಾಡ್ತೀನಿ. ಹಲೋ ಮನೀಷಾ, ಮಳೆ ಬಂದು ಊರೇ ತೊಳ್ಕೊಂಡ್ ಹೋಗ್ತಿದ್ರೆ ಇನ್ನು ನಮ್ ಮನೆ ತನಕ ನೀರೇನು ಬಂದಿಲ್ಲ ಅಂತ ಆರಾಮಾಗಿದ್ಯಾ? ನಾವ್ ನಿನ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ರೆ ನೀನಲ್ಲಿ ಆರಾಮಾಗಿ ಕೂತ್ಕೊಂಡಿದ್ಯಲ್ಲ. ಅದೇನಿಲ್ಲ ಆಂಟಿ, ನಾನು ಕೂಡ ಆ ಭಾಗ್ಯ ಪೂಜೆನ ಹೇಗ್ ಹಾಳ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಓಹೋ, ಯೋಚನೆ ಮಾಡ್ತಾ ಕೂತ್ರೆ ಏನೂ ಆಗಲ್ಲ. ಮೊದ್ಲು ಆಕ್ಷನ್ ತಗೋಬೇಕು. ತದಿಗೆ ಪೂಜೆ ಹಬ್ಬ ಕರೆಕ್ಟ್ ಆಗಿ ಆಗ್ಬೇಕು ಅಂತ ಅಕ್ಕ ಭಾಗ್ಯಂಗ್ ಹೇಳಿದಾಳೆ. ಅದು ಕರೆಕ್ಟ್ ಆಗಿ ನಡೀದೇ ಇದ್ರೆ ಹೇಗಾದ್ರೂ ಮಾಡಿ ಅದನ್ನ ತಡೆದ್ರೆ ಅಕ್ಕ ಭಾಗ್ಯನ್ ಮೇಲೆ ಉರಿದ್ ಬೀಳ್ತಾಳೆ. ಹಾಗಾಗೋ ತರ ಪರಿಸ್ಥಿತಿ ನಾವ್ ತರಬೇಕು. ಹೌದು ಆಂಟಿ, you're ರೈಟ್. ನಾನ್ ಕೂಡ ಅದೇ ಪ್ಲಾನ್ ಅಲ್ಲಿದ್ದೀನಿ. ನಿನ್ ಪ್ಲಾನ್ ಎಲ್ಲ ಪಕ್ಕಕ್ಕಿಟ್ಟು ನಾನ್ ಹೇಳ್ದಂಗ್ ಮಾಡು. ಅರ್ಜೆಂಟ್ ಆಗಿ ಮಿತ್ರನ್ನ ಅಲ್ಲಿ ಕರೆಸ್ಕೊ. ಭಾಗ್ಯ ತದ್ಗೆ ಪೂಜೆ ಮಾಡೋ ಸಮಯದಲ್ಲಿ ಅವನು ಅವಳತ್ರ ಬರ್ದಿರೋ ಹಾಗೆ ಮಾಡು. ಸರಿ ಆಂಟಿ, ನೀವ್ ಹೇಳ್ದಾಗೆ ಮಾಡ್ತೀನಿ. ಸಮಯಕ್ಕೆ ಮಿತ್ರ ಇಲ್ದೇ ಇದ್ರೆ ಭಾಗ್ಯಳ ತದಿಗೆ ಪೂಜೆ ಅರ್ಧಕ್ಕೆ ನಿಂತೋಗ್ಬಿಡತ್ತೆ. ಅರ್ಥ ಆಯ್ತಾ? ಸರಿ ಆಂಟಿ, ನೀವ್ ಹೇಳ್ದಾಗೆ ಮಾಡ್ತೀನಿ. ಗುಡ್. ಏನೇ ವಿಷಯ? ಏನಿಲ್ಲ ಮಾಮ್, ಅಲ್ಲಿ ಭಾಗ್ಯ ತದಿಗೆ ಪೂಜೆ ಹೇಗಾದ್ರೂ ಮಾಡಿ ಇನ್ಕಂಪ್ಲೀಟ್ ಆಗ್ಬೇಕು. ಇಲ್ಲಿ ನಡೆಯೋ ತದಿಗೆ ಪೂಜೆ ಕಂಪ್ಲೀಟ್ ಆಗಿ ನಡಿಬೇಕು. ಅದಕ್ಕೋಸ್ಕರ ದೇವ್ಯಾನಿ ಆಂಟಿ ಸಜೆಷನ್ ಕೊಡ್ತಿದ್ರು, ಅದನ್ನ ಕೇಳ್ತಿದ್ದೆ. ನೋಡು ಮನೀಷಾ, ಏನೇ ಮಾಡಿದ್ರು ಮನ್ಸಿಟ್ಟು ಮಾಡು. ನೀನ್ ಮಾಡೋ ಕೆಲ್ಸದಲ್ಲಿ ಶ್ರದ್ಧೆ, ಕಮಿಟ್ಮೆಂಟು ಎರಡೂ ಇರಬೇಕು. ಯಾಕಂದ್ರೆ ಇದು ನಿನ್ ಜೀವನ. ನಿನ್ ಜೀವನಕ್ಕೆ ಬೇಕಾಗಿರೋ ದಾರಿನ ನೀನೇ ಹುಡ್ಕೋಬೇಕು. ನಿನಗೆ ಅಡ್ಡವಾಗಿರೋ ಆ ಭಾಗ್ಯನ ದೂರ ಮಾಡೋದಿಕ್ಕೆ ನನ್ನಿಂದ ನಿನ್ಗೆ ಪೂರ್ತಿ ಸಪೋರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮಾಮ್. ಆದ್ರೆ ಒಂದ್ ವಿಷಯ ಚೆನ್ನಾಗಿ ನೆನ್ಪಿಟ್ಕೊ ಮನೀಷಾ, ನೀನ್ ಎಷ್ಟೆಲ್ಲ ಟ್ರೈ ಮಾಡಿದ್ರು, ಕಷ್ಟಪಟ್ರು, ಮಿತ್ರ ಏನಾದ್ರೂ ಭಾಗ್ಯನ್ ಕಡೆನೇ ಏನಾದ್ರೂ ತಿರುಗಿದ್ರೆ ಎಲ್ಲ ವೇಸ್ಟು. ಮೊದಲು ಆ ವಿಷಯದ ಕಡೆ ಗಮನ ಕೊಡು. ಡೋಂಟ್ ವರಿ ಮಾಮ್, ನಾನೆಲ್ಲ ನೋಡ್ಕೋತೀನಿ. ಮನೀಷಾಗೆ ಒಳ್ಳೆ ಸಜೆಷನ್ ಕೊಟ್ರಿ ಚಿಕ್ಕಮ್ಮ. ಮಿತ್ರ ಅಣ್ಣ ಕರೆಕ್ಟ್ ಟೈಮ್ಗೆ ಮನೀಷಾ ಹತ್ರ ಹೋಗ್ಬಿಟ್ರೆ ಇಲ್ಲಿ ಭಾಗ್ಯ ತದಿಗೆ ಪೂಜೆನ ಸಂಪೂರ್ಣವಾಗಿ ಮಾಡಕ್ಕಾಗಲ್ಲ. ಆದ್ರೆ ಅದಷ್ಟೇ ಸಾಕಾಗಲ್ಲ ಚಿಕ್ಕಮ್ಮ. ಅಮ್ಮನ ದೃಷ್ಟಿಲಿ ಭಾಗ್ಯ ಕೆಟ್ಟೋಳಾಗ್ಬೇಕು ಅಂದ್ರೆ ನಾವು ಹೆಜ್ಜೆ ಹೆಜ್ಜೆಗೂ ಭಾಗ್ಯಂಗೆ ಚಾಲೆಂಜ್ ಕೊಡ್ತಾನೆ ಇರ್ಬೇಕು. ಯೋರ್ ರೈಟ್ ಹನ್ಸಿಕಾ. ಇನ್ಮೇಲ್ ನೋಡು. ಭಾವನ್ ಕ್ಲೋಸ್ ಆಗಿದ್ದ ಆ ಹುಡುಗಿ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು? ಇದು ಭಾವನ್ ಫೋನ್ ತರನೇ ಇದೆಯಲ್ಲ. ಮೈ ಫಾರ್ ಎವರ್ ಅಂತಿದ್ಯಲ್ಲ. ಈ ತರ ಹೆಸರನ್ನ ಸೇವ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಯಾರೋ ಮನ್ಸಿಗೆ ಹತ್ರ ಆದವರೇ ಆಗಿರ್ತಾರೆ. ಅಂದ್ರೆ ಶಾಪ್ ಓಪನಿಂಗ್ ಟೈಮಲ್ಲಿ ಭಾವನ್ ಜೊತೆಲಿ ಇದ್ದ ಹುಡುಗಿನೇ ಆಗಿರ್ಬೋದಾ? ಹಲೋ. ಹಾಯ್ ಮಿತ್ರ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಯಾವ್ದ್ರ ಬಗ್ಗೆ? ಭಾವ ಒಂದ್ಸಲನಾದ್ರೂ ಆ ಹುಡುಗಿ ಹೆಸರನ್ನ ಹೇಳ್ತಾರಲ್ವಾ, ಅವಾಗ ಯಾರು ಅಂತ ಗೊತ್ತಾಗತ್ತೆ. ನಮ್ಗೊಂದು ಹೊಸ ಪ್ರಾಜೆಕ್ಟ್ ಬಂದಿದೆ ಮಿತ್ರ, ಅದ್ರ ಬಗ್ಗೆ ಅರ್ಜೆಂಟ್ ಆಗಿ ಡಿಸ್ಕಸ್ ಮಾಡ್ಬೇಕಿತ್ತು. ಇವತ್ತಾಗಲ್ಲ ಬಿಡು. ಕೂಲ್. ಮಿತ್ರ, ನಂಬರ್ಗಿಂತ ಮುಖ್ಯವಾದ ಕೆಲಸ ಏನಿದೆ ನಿನ್ಗೆ? ಫ್ಯಾಮಿಲಿ. ಕೆಲ್ಸಕ್ಕಿಂತ ಮುಖ್ಯ ಫ್ಯಾಮಿಲಿ. ಇವತ್ತು ನನ್ನ ಟೈಮ್ ಎಲ್ಲ ನನ್ನ ಫ್ಯಾಮಿಲಿಗೋಸ್ಕರ.
ಈ ತರ ಡೈಲಾಗ್ಸು ಕೊಟೇಶನ್ಸು ಚೆನ್ನಾಗೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಾವ ಅಕ್ಕಂಗ್ ಅನ್ಯಾಯ ಮಾಡಲ್ಲ ಅನ್ನಿಸ್ತಾ ಇದೆ. ಇನ್ನೊಂದು ಹುಡುಗಿಗೆ ಹತ್ರ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಆದ್ರೆ ನನ್ ಕಣ್ಣಾರೆ ನಾನ್ ನೋಡಿದ್ದು ಹೇಗ್ ನಮ್ದೆ ಸುಮ್ನೆ ಇರ್ಲಿ? ಎಷ್ಟೇ ಆದ್ರೂ ಗಂಡ್ಸಲ್ವಾ? ಫ್ಯಾಮಿಲಿ ಮುಖ್ಯನೇ ಮಿತ್ರ, ಅಲ್ಲ ಅನ್ನಲ್ಲ. ಆದ್ರೆ ಕೆಲವೊಂದ್ಸಲ ಫ್ಯಾಮಿಲಿಗಿಂತ ಕೆಲ್ಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗುತ್ತೆ. ಐನು, ಆದ್ರೆ ಇವತ್ತು ನಾನು ಹೊರಗಡೆ ಬರಕ್ಕಾಗಲ್ಲ. ಒಂದ್ಸಲ ಕೂಡ ಆ ಹುಡುಗಿ ಹೆಸರನ್ನ ಈ ಬಾವ ಹೇಳ್ತಾನೆ ಇಲ್ವಲ್ಲ. ಜಾನು, ಅಲ್ಲೇನ್ ಮಾಡ್ತಿದ್ಯಾ? ಬಾಯ್ಲಿ. ಡೂ ಒನ್ ಥಿಂಗ್ ಮನೀಷಾ, ನೀನು ಮನೆಗೆ ಬಂದ್ಬಿಡು, ಇಲ್ಲೇ ಡಿಸ್ಕಸ್ ಮಾಡೋಣ. ಅಂದ್ರೆ ಮಿತ್ರ, ಅದು ಅದಷ್ಟು ಇಂಪಾರ್ಟೆಂಟ್ ಅಂದ್ಮೇಲೆ ನೀನೇ ಇಲ್ಲಿಗೆ ಬಾ. ಸರಿ ಮಿತ್ರ, ನಾನೇ ಅಲ್ಲಿಗೆ ಬರ್ತೀನಿ. ಗುಡ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಏನಾಯ್ತು ಮನೀಷಾ? ಮಿತ್ರ ನನ್ನೇ ಅಲ್ಲಿ ಬಾ ಅಂತಿದ್ದಾನೆ ಮಾಮ್. ಅಲ್ಲೇನಾದ್ರೂ ಹೋದ್ರೆ ನೀನ್ ಅಂದ್ಕೊಂಡಿದ್ ಎಲ್ಲಾಗುತ್ತೆ? ಆ ಭಾಗ್ಯ ತೆದಿಗೆ ಪೂಜೆನ ಕಂಪ್ಲೀಟ್ ಮಾಡ್ತಾಳೆ, ನೀನೊಂದ್ ಗೆಸ್ಟ್ ತರ ಹೋಗಿ ಅದನ್ನ ಕುತ್ಕೊಂಡ್ ನೋಡ್ಬೇಕಾಗತ್ತೆ. ಇಲ್ಲ ಮಾಮ್, ದೂರ ಇದ್ದು ಸಾಧಿಸೋಕಾಗ್ತಿದ್ರೆ ಹತ್ರನೇ ಇದ್ದು ಸಾಧಿಸ್ತೀನಿ. ನಾನು ತದಿಗೆ ಪೂಜೆ ಅಲ್ಲೇ ಇದ್ಕೊಂಡ್ ಮಾಡ್ತೀನಿ. ಮತ್ತೆ ಪ್ರಾಜೆಕ್ಟ್ಸು ಇಂಪಾರ್ಟೆಂಟ್ಸ್ ಅಂತ ಏನೇನೋ ಹೇಳ್ದಿಯಲ್ಲೇ, ಮಿತ್ರ ಕೇಳಿದ್ರೆ ಏನ್ ಹೇಳ್ತೀಯಾ? ನಾನು ಏನಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ ಮಾಮ್. ಮ್ಯಾನೇಜ್ ಮಾಡು, ಆದ್ರೆ ಮ್ಯಾನೇಜ್ ಮಾಡ್ತಿರೋದು ಗೊತ್ತಾಗ್ಬಾರ್ದು. ಯಾಕಂದ್ರೆ ಸಂಬಂಧಗಳು ನಂಬಿಕೆ ಮೇಲೆ ನಿಂತಿದೆ. ನಿನ್ ಮೇಲೆ ನಂಬಿಕೆ ಕಳ್ಕೊಳ್ಳುವಂತ ಕೆಲ್ಸ ನೀನ್ ಯಾವತ್ತೂ ಮಾಡಬಾರ್ದು. ಒಂದ್ ವೇಳೆ ಮಾಡ್ಬೇಕಾಗ್ ಬಂದ್ರು ಅದನ್ನ ನೀನು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಅರ್ಥ ಆಯ್ತಾ? ಸರಿ ಮಾಮ್, ಐಲ್ ಟೇಕ್ ಕೇರ್ ಆಫ್ ಇಟ್. ಸರಿ, ಹೊರಡ್ಬೇಕು, ರೆಡಿ ಆಗು. ಏನಕ್ಕ? ಅಲ್ಲೇನ್ ಮಾಡ್ತಿದ್ದೆ ಜಾನು? ಏನಿಲ್ಲ ಅಕ್ಕ, ಬಾವನ್ ಫೋನಲ್ಲಿ ಮೈ ಫಾರ್ ಎವರ್ ಅನ್ನೋ ಕಾಂಟ್ಯಾಕ್ಟ್ ನ ನೋಡ್ದೆ. ಆ ಕಾಂಟ್ಯಾಕ್ಟ್ ಗೋಲ್ಡ್ ಶಾಪ್ ಓಪನಿಂಗ್ ಟೈಮಲ್ಲಿ ಬಾವನ್ ಜೊತೆಲಿ ಬಂದಿರೋ ಆ ಹುಡುಗಿನೇ ಆಗಿರ್ಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಅಕ್ಕ. ಬಾವ ಅವಳ ಜೊತೆಲಿ ಫೋನಲ್ಲಿ ಮಾತಾಡ್ತಿದ್ರೆ ನಾನ್ ಕದ್ದು ಕೇಳಿಸ್ಕೊಳ್ತಾ ಇದ್ದೆ, ಯಾರು ಅಂತ ತಿಳ್ಕೊಳಕ್ಕೆ. ನೋಡು ಜಾನು, ನಿಜ ಕೆಂಡದ ಹಾಗೆ. ನಮ್ಮ ಅನುಮಾನ ನಿಜ ಆದ್ರೆ ಯಾವತ್ತೋ ಒಂದಿನ ಅದ್ ಹೊರಗಡೆ ಬರುತ್ತೆ. ನೀನ್ ಯೋಚನೆ ಮಾಡ್ಬೇಡ. ಅದ್ ಹಾಗಲ್ಲ ಅಕ್ಕ. ಜಾನು, ಇವತ್ತು ಮನೇಲಿ ಹಬ್ಬ ನಡೀತಿದೆ, ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀನ್ ಈ ಸಮಯದಲ್ಲಿ ಇಂಥ ಪತ್ತೇದಾರಿ ಕೆಲಸ ಮಾಡೋದ್ನ ಬಿಡು. ನನ್ ಮಾತ್ ಕೇಳಕ್ಕ. ನೀನೇ ನನ್ ಮಾತ್ ಕೇಳು. ನಡಿ, ಪೂಜೆಗೆ ರೆಡಿ ಆಗ್ಬೇಕು. ಬಾ ಅನ್ನಲ್ಲ. ಮಿತ್ರನ ಜೀವನದಲ್ಲಿ ಮತ್ತೊಂದು ಅಪಾಯನ ತಂದೊಡ್ಡಿದೆ. ಏನ್ ಸ್ವಾಮಿಗಳೇ ಅದು? ಸರ್ಪಗಂಡಾಂತರ. ಭಗವಂತ, ಮಿತ್ರಂಗೆ ಏನೂ ಆಗ್ಬಾರ್ದು ಅಂತ ಇಷ್ಟು ವರ್ಷಗಳ ಕಾಲ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಂಡು ಬಂದಿದ್ದೀನಿ. ಪ್ರತಿ ಗಂಡಾಂತರನು ದಾಟೋದಕ್ಕೆ ಯಾವುದೋ ಒಂದು ದಾರಿ ಹುಡುಕ್ತಾ ಬಂದೆ. ಇವಾಗ ಕೂಡ ಸ್ವಾಮಿಗಳು ಕೊಟ್ಟಿರೋ ಮೂಲಿಕೆ ಪ್ರಭಾವದಿಂದ, ಸರ್ಪಗಂಡಾಂತರದಿಂದ ಮಿತ್ರ ಹೊರಗಡೆ ಬರೋ ಹಾಗೆ ನೋಡ್ಕೋತಂದೆ. ಅರವಿಂದ, ಅರವಿಂದ, ನಿನ್ನೆ ಏನು ರೀ? ಕೂಗಿದ್ರು ಕೇಳಿಸದೇ ಇರೋಷ್ಟು ಗಾಢವಾಗಿ ಏನ್ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಏನಿಲ್ಲ ರೀ. ಕೈಕಾಲು ಆಡದೇ ಇರೋಷ್ಟು ಗಾಬರಿ ಆಗಿದೆಯಾ ಅರವಿಂದ? ನಿನ್ನ ಆತಂಕಕ್ಕೆ ಕಾರಣ ಗೊತ್ತಿಲ್ಲದೆ ಹೋದ್ರು ನೀನ್ ಚಡಪಡಿಸ್ತಿದ್ಯಾ ಅನ್ನೋ ವಿಷಯ ಮಾತ್ರ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಮಿತ್ರಂಗೋಸ್ಕರ ಯಾವುದೋ ಮೂಲಿಕೆ ಕೂಡ ತರಿಸಿದ್ಯಂತೆ. ಬಚ್ಚಿಟ್ಕೊಂಡಿರೋದು ನಿನ್ನ ಮನ್ಸಲ್ಲೇ ಇದ್ರೆ ನಿನಗೆ ಭಾರ ಆಗುತ್ತೆ ಅರವಿಂದ. ನನಗೂ ಹೇಳು, ನಿನ್ನ ಮನ್ಸು ಹಗುರ ಆಗುತ್ತೆ. ಬೆಳಿಗ್ಗೆ ಯಾವುದೋ ಅಪಶಕುನಗಳು ಎದುರಾಗಿ ಮನ್ಸಿಗೆ ಏನೋ ಒಂಥರ ಸಂದೇಹ ಆಗಿ ಸ್ವಾಮಿಗಳಿಗೆ ನಾನು ಫೋನ್ ಮಾಡಿದ್ದೆ ರೀ. ಇವತ್ತು ಮಿತ್ರನ್ಗೆ ಸ್ವಲ್ಪ ಗಂಡಾಂತರ ಇದೆ ಅಂತ ಸ್ವಾಮಿಗಳು ಹೇಳಿದ್ದಾರೆ. ಅವಾಗಿಂದ
ನನಗೆ ಮನ್ಸು ಸ್ಥಿಮಿತದಲ್ಲೇ ಇಲ್ಲ ರೀ. ಸರ್ಪಗಂಡಾಂತರನ? ಹೌದು ರೀ, ಸರ್ಪಗಂಡಾಂತರದ ಸಂರಕ್ಷಣೆಗೋಸ್ಕರನೇ ಸ್ವಾಮಿಗಳು ಆ ಮೂಲಿಕೆನ ಕೊಟ್ಟು ಕಳಿಸಿದ್ದಾರೆ. ಅದು ಮಿತ್ರನ ಹತ್ರ ಇರೋವರೆಗೂ ಆ ಗಂಡಾಂತರನ ತಡೆಯೋ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಸರ್ಪನೇ ಅಲ್ವಾ, ಅದು ಎಲ್ಲಿಂದ ಬರುತ್ತೋ, ಯಾವ ಜಾಗದಲ್ಲಿ ಬಚ್ಚಿಟ್ಕೊಂಡಿದ್ಯೋ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಈ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಗುರುಗಳು ಬೇರೆ ಯಾವ್ದಾದ್ರು ಮಾರ್ಗನ ಹೇಳಿದ್ರಾ? ಇವತ್ತು ಭಾಗ್ಯ ಮಾಡ್ತಾ ಇರೋ ತದಿಗೆ ಪೂಜೆನಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇಲ್ಲದೆ, ಯಾವ ರೀತಿ ದೋಷಗಳು ಸೋಗ್ತಿರೋ ಹಾಗೆ ಪವಿತ್ರವಾಗಿ ಸಂಪೂರ್ಣವಾಗಿ ಮುಗಿಸಿದ್ರೆ ಅದ್ರ ಪ್ರತಿಫಲ ಕೂಡ ಮಿತ್ರನ್ನ ರಕ್ಷಿಸುವಂತ ಅವಕಾಶ ಇದೆ ಅಂತ ಹೇಳಿದ್ರು. ಅದಕ್ಕೆ ಭಾಗ್ಯನ ಕೈಯಲ್ಲಿ ಕಠಿಣ ಉಪವಾಸ ಮಾಡಿಸ್ತಾ ಈ ಪೂಜೆನ ಮಾಡಿಸ್ತಾ ಇದ್ದೀನಿ. ಈ ವಿಷಯದ ಬಗ್ಗೆ ಮನೇಲಿ ಬೇರೆ ಯಾರಿಗಾದ್ರೂ ಗೊತ್ತಾ? ಅತ್ತೆಯವ್ರಿಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ಬೇಕು ಅಂತಾನೆ ಇನ್ಯಾರಿಗೂ ನಾನು ಹೇಳಲೂ ಇಲ್ಲ. ಯಾಕಂದ್ರೆ ಮನೇಲಿ ಹಬ್ಬದ ವಾತಾವರಣ ಇದೆ. ಈ ವಿಷಯದ ಬಗ್ಗೆ ಅವ್ರಿಗೆ ಗೊತ್ತಾದ್ರೆ ಎಲ್ಲರೂ ಸುಮ್ಮನೆ ಹೆದರ್ತಾರೆ. ಅವ್ರ ಕಿವಿಗೆ ಇವ್ರ ಕಿವಿಗೆ ಬಿದ್ದು ಕಡೆಗೆ ಅದು ಭಾಗ್ಯನ ಕಿವಿಗೆ ಬಿದ್ರೆ ತುಂಬಾನೇ ಅಪಾಯ. ಪೂಜೆ ಕೂಡ ಸರಾಗವಾಗಿ ನಡೆಯಲ್ಲ. ಅದಕ್ಕೆ ಈ ವಿಷಯನ ಯಾರಿಗೂ ಹೇಳ್ದೆ. ನಾನೊಬ್ಳೆ ಇಲ್ಲಿ ಒದ್ದಾಡ್ತಾ ಇದ್ದೀನಿ. ಹೌದು ಅರವಿಂದ, ನೀನು ಹೇಳಿದ್ದೆ ಕರೆಕ್ಟ್. ಇಲ್ಲ ಅಂದ್ರೆ ಈ ವಿಷಯ ಗೊತ್ತಾದ್ರೆ ಮನೇಲಿರೋ ಎಲ್ರಿಗೂ ಗಾಬರಿ ಆಗುತ್ತೆ, ನೆಮ್ಮದಿಯಾಗಿರೋಕ್ಕಾಗಲ್ಲ. ನೀನು ಸಹ ಚಿಂತೆ ಮಾಡಬೇಡ. ಗುರುಗಳು ಮೂಲಿಕೆಯನ್ನು ಕಳಿಸಿದ್ದಾರೆ ಅಂತ ಹೇಳ್ತಿದ್ಯಾ ಅಲ್ವಾ? ಅದೇ ಮಿತ್ರನ್ನ ಒಂದು ಶ್ರೀರಾಮ ರಕ್ಷೆಯಾಗಿ ಕಾಪಾಡುತ್ತೆ. ನಾನು ಕೂಡ ಅದೇ ನಂಬಿಕೆನಲ್ಲೇ ಇದ್ದೀನಿ ರೀ. ದೊಡ್ಡಮ್ಮ, ದೊಡ್ಡಪ್ಪ. ಏನು ಸಂಜನಾ? ಅಲ್ಲಿ ಅತ್ಗೆ ಪೂಜೆಗೆಲ್ಲ ಸಿದ್ಧ ಮಾಡಿದ್ದಾರೆ, ನೀವು ಬನ್ನಿ. ಸರಿ, ನೀನು ಹೋಗಿರು, ನಾವು ಬರ್ತೀವಿ. ಸರಿ. ಅಜ್ಜಿ, ಈ ಸೀರೆಲಿ ಹೇಗ್ ಕಾಣ್ತಿದ್ದೀರಾ ಗೊತ್ತಾ? ಥೇಟ್ ಹೀರೋಯಿನ್ ತರ ಇದ್ದೀರಾ. ಹೋಗೋ, ಯಾವಾಗ ನೋಡಿದ್ರು ನನ್ನ ಹತ್ರ ತಮಾಷೆ ಮಾಡೋದೇ ಆಯ್ತು. ತಮಾಷೆ ಅಲ್ಲ ಅಜ್ಜಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಕಳ್ಳಿ. ಅಯ್ಯೋ ಬಿಡೋ ಮಿತ್ರ, ನೋಡು ಇವನ್ನ. ಲೇ ವಿವೇಕ್, ಯಾಕೋ ನಿಮ್ಮ ಅಜ್ಜಿನ ಹೀಗೆ ಗೊಳೈಕೋತೀಯಾ? ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿರು. ನಮಸ್ತೆ ಅರವಿಂದ್ ಅವರೇ. ಚೆನ್ನಾಗಿದ್ದೀರಾ? ಸಂಜನಾ, ಒಳಗೆ ಹೋಗಿ. ಹೇಗಿದ್ಯಾ ನಂತ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಆಂಟಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಬನ್ನಿ, ಹಾ, ಕೂತ್ಕೊಳ್ಳಿ. ಓಕೆ. ತೆದಿಗೆ ಪೂಜೆ ಏರ್ಪಾಟೆಲ್ಲ ತುಂಬಾ ಚೆನ್ನಾಗೇ ಮಾಡಿದ್ಯಾ? ನಮ್ಮೆಲ್ಲರಿಗೂ ಇದು ತುಂಬಾ ಮುಖ್ಯವಾಗಿರೋ ಹಬ್ಬ ಅಲ್ವಾ? ಅದ್ ಮಾತ್ರ ಅಲ್ದೆ, ಭಾಗ್ಯ ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಮೊದಲನೇ ಸಲ ಬಂದಿರೋ ತದಿಗೆ ಪೂಜೆ. ಅದಕ್ಕೆ ಭಾಗ್ಯನ ಕೈಲಿ ತುಂಬಾ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೊಸ ಸೊಸೆ ಅಲ್ವಾ, ಖಂಡಿತ ಮಾಡ್ಬೇಕು. ಅಮ್ಮ ಭಾಗ್ಯ, ಬಾಯಿಲಿ. ನೀನು ಈ ಪೂಜೆನ ಸುಮ್ನೆ ಹೆಸರಿಗೆ ಮಾಡಬಾರ್ದು. ನಿನ್ನ ಅತ್ತೆ ಹೇಳ್ದಾಗೆ ನೀನು ಗಂಡನ್ಗೋಸ್ಕರ ತುಂಬಾ ನಿಷ್ಠೆಯಿಂದ ಮನ್ಸಿಟ್ಟು ಮಾಡ್ಬೇಕು. ಖಂಡಿತವಾಗ್ಲೂ ಮಾಡ್ತೀನಿ. ಈ ಡ್ರೆಸ್ ತುಂಬಾ ಚೆನ್ನಾಗಿದೆ ಮಿತ್ರ, ನಂಗೆ ತುಂಬಾ ಇಷ್ಟ ಆಯ್ತು. ನಿನಗೆ ಯಾವುದು ಅಷ್ಟು ಬೇಗ ಇಷ್ಟ ಆಗಲ್ಲ ಅಲ್ವಾ? ನಿನಗಿದು ಇಷ್ಟ ಆಯ್ತು ಅಂದ್ರೆ ನನ್ನ ಸೆಲೆಕ್ಷನ್ ಗ್ರೇಟ್ ಅಂತ ಆಯ್ತು. ಹೋಗು ಮಿತ್ರ. ಈ ಹುಡುಗಿ ಏನು ಭಾವನ್ ಜೊತೆಲಿ ಇಷ್ಟು ಕ್ಲೋಸ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳಲ್ಲ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಇಷ್ಟು ಕ್ಲೋಸ್ ಆಗಿರ್ಬೇಕಾ? ಏನಾಯ್ತು ಮಿತ್ರ, ಏನೋ ಕಷ್ಟ ಪಡ್ತಿದ್ಯಾ? ಏನಿಲ್ಲ ಅಜ್ಜಿ,
ಈ ಸರ ಸ್ವಲ್ಪ ಚುಚ್ತಿದೆ ಅನ್ನಿಸ್ತಾ ಇದೆ. ತೆಗೆದ್ರೆ ಒಳ್ಳೇದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ ಮಿತ್ರ, ತೆಗಿಬಾರ್ದು. ನಿನ್ ಕತ್ತಲ್ಲಿರೋದು, ಕೈಯಲ್ಲಿರೋ ಉಂಗ್ರ ಮದುವೆ ಆದಾಗ ಭಾಗ್ಯಮನೆಯವ್ರು ಕೊಟ್ಟಿದ್ದು. ಆ ಮದುವೆಯಿಂದ ನಿನ್ ಜೀವನಕ್ಕೆ ಬಂದಿರೋ ಹೆಣ್ಣಿಗೆ ಗೌರವ ಕೊಟ್ಟು ಯಾವತ್ತೂ ನಿನ್ ದೇಹದ ಮೇಲೆ ಇರ್ಬೇಕು. ಯಾವತ್ತೂ ತೆಗಿಬೇಡ, ಸರಿನಾ? ಸರಿ ಅಜ್ಜಿ. ಓ, ಮದ್ವೆ ಗಿಫ್ಟ್ ಆಗಿ ಕೊಟ್ಟಿದ್ನ ಇನ್ನೂ ಮಿತ್ರ ಇಷ್ಟು ಸೇಫ್ ಆಗಿ ಇಟ್ಕೊಂಡಿದಾನ? ನೋಡ್ಕೋತೀನಿ. ದೊಡ್ಡಮ್ಮ, ಯಾವಾಗ್ಲೂ ಕೇಳ್ಬೇಕು ಅಂತ ಅನ್ಕೊಂಡು ಮರ್ತೋದೆ. ಇಷ್ಟಕ್ಕೂ ಈ ತದ್ಗೆ ಪೂಜೆ ಏನಕ್ ಮಾಡ್ತಾರೆ? ಪ್ರತಿ ಹೆಣ್ಣು ತನ್ನ ಗಂಡ ಆಯುರಾರೋಗ್ಯ ಸಿರಿ ಸಂಪತ್ತಿನಿಂದ ಜೀವನ ಮಾಡ್ಲಿ ಅಂತ ಕೇಳ್ಕೊಳ್ತಾ ಈ ಪೂಜೆನ ಮಾಡ್ತಾರೆ. ಹಾಗಾದ್ರೆ ಮದ್ವೆ ಆಗಿರೋರ್ ಮಾತ್ರ ಮಾಡ್ಬೇಕನ್ಸುತ್ತೆ. ಹಾಗೇನಿಲ್ಲ ಸಂಜನಾ, ಮದ್ವೆ ಆಗದೆ ಇರೋ ಹೆಣ್ಮಕ್ಳು ಕೂಡ ಒಳ್ಳೆಯವನು ಗುಣವಂತ ಗಂಡ ಸಿಗ್ಲಿ ಅಂತ ಬೇಡ್ಕೊಂಡು ಈ ಪೂಜೆನ ಮಾಡ್ಬೋದು.